ನಮಸ್ಕಾರ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಒಂದು ಸುಲಭ ರೀತಿಯಲ್ಲಿ ಶಾಶ್ವತವಾಗಿ ಒಂದು ಸ್ತ್ರೀ ವಶೀಕರಣ ಅಥವಾ ಪುರುಷ ವಶೀಕರಣವನ್ನು ಹೇಗೆ ಮಾಡುವುದು ಅಂತ ನೋಡ್ಕೊಂಬರೋಣ. ಒಂದು ಲಿಂಬೆ, 2 ಬೆಳ್ಳುಳ್ಳಿ ಹಾಗೆ 2 ಮೊಳೆ ಬೇಕಾಗ್ತದೆ ವೀಕ್ಷಕರೇ. 2 ಮೊಳೆಯ ಸಹಾಯದಿಂದ ಈ ತಂತ್ರವನ್ನು ಹೇಗೆ ಮಾಡುವುದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ. ಲಿಂಬೆ ಹಣ್ಣಿನ ಮೇಲೆ ನೀವು ಈ ರೀತಿಯಾಗಿ ಲಿಂಬೆ ಹಣ್ಣಿನ ಮೇಲೆ ನೀವು ಈ ರೀತಿಯಾಗಿ ಚಿತ್ರವನ್ನು ಬರ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಚಿತ್ರವನ್ನು ಬರ್ಕೊಂಡ ನಂತರ ಮೊಳೆಯ ಸಹಾಯದಿಂದ ಈ ರೀತಿಯಾಗಿ ಚುಚ್ತಾ ಬರಬೇಕಾಗ್ತದೆ. ಸುತ್ತ ಎಲ್ಲಿ ಚಿತ್ರ ಬರ್ತಿರ್ತೀರಾ ಅಲ್ಲಿ ಮೇಲೆ ಮತ್ತು ಕೆಳಗೆ ಈ ರೀತಿಯಾಗಿ ಚುಚ್ಚಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಚುಚ್ಚಿದ ನಂತರ ವೀಕ್ಷಕರೇ ನೀವು ಈ ರೀತಿಯಾಗಿ ಇಟ್ಕೊಂಡು ಇದರ ಮೇಲೆ ಬೆಳ್ಳುಳ್ಳಿಯನ್ನು ಇಡಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಬೆಳ್ಳುಳ್ಳಿಯನ್ನು ಇಟ್ಟ ನಂತರ ನೀವು ಒಂದು ಮಂತ್ರ ಹೇಳಬೇಕಾಗ್ತದೆ ವೀಕ್ಷಕರೇ. ಐಂ ಮಾತಾಂಗಿ ವಿಮಲಾವತಿ ವಿಕರಾಲೆ ದ್ರಿಂ ಚಹ ಚಹ ಸ್ವಾಹ. ಐಂ ಮಾತಾಂಗಿ ವಿಮಲಾವತಿ ವಿಕರಾಲೆ ದ್ರಿಂ ಚಹ ಚಹ ಸ್ವಾಹ. ಐಂ ಮಾತಾಂಗಿ ವಿಮಲಾವತಿ ವಿಕರಾಲೆ ದ್ರಿಂ ಚಹ ಚಹ ಸ್ವಾಹ. ಈ ರೀತಿಯಾಗಿ ಒಂದು ಮಂತ್ರವನ್ನು ಹೇಳಿ ನೀವು ಕುಂಕುಮದಲ್ಲಿ ಮೊಳೆಯನ್ನು ಈ ರೀತಿಯಾಗಿ ಮಾಡಿಕೊಂಡು ಇಲ್ಲಿ ಚುಚ್ಚಬೇಕಾಗ್ತದೆ. ಬೆಳ್ಳುಳ್ಳಿ ಮತ್ತು ಲಿಂಬೆ ಹಣ್ಣಿಗೆ ಈ ರೀತಿಯಾಗಿ ಚುಚ್ಚಬೇಕಾಗ್ತದೆ. ಅದೇ ರೀತಿಯಾಗಿ ಪುನಃ ಇಲ್ಲಿ ಬೆಳ್ಳುಳ್ಳಿಯನ್ನು ಇಟ್ಟು ಮೊಳೆಯನ್ನು ಕುಂಕುಮದಲ್ಲಿ ಹೀಗೆ ಮಾಡಿಬಿಟ್ಟು ಈ ರೀತಿಯಾಗಿ ಚುಚ್ಚಬೇಕಾಗ್ತದೆ. ಈ ರೀತಿಯಾಗಿ ಮಾಡಿದ ನಂತರ ವೀಕ್ಷಕರೇ ನೀವು ಒಂದು ಕೆಂಪು ಬಟ್ಟೆಯ ಸಹಾಯದಿಂದ ಇದನ್ನು ಮುಚ್ಚಿಬಿಟ್ಟು ನೀವು ಇದನ್ನು ಯಾವುದಾದ್ರೂ ಮರಕ್ಕೆ ಕಟ್ಬೋದು ವೀಕ್ಷಕರೇ. ಒಂದು ವೇಳೆ ಮರಕ್ಕೆ ಕಟ್ಟಲಿಕ್ಕೆ ಆಗುವುದಿಲ್ಲ ಅಂತಾದರೆ ವೀಕ್ಷಕರೇ ನೀವು ಮಣ್ಣಲ್ಲಿ ಹೂತಾಕ್ಬೋದು ವೀಕ್ಷಕರೇ. ನೀವು ಈ ರೀತಿಯಾಗಿ ಈ ತಂತ್ರವನ್ನು ಮಾಡೋದ್ರಿಂದ ಕೇವಲ 3 ದಿನದಲ್ಲಿ ನೀವು ಯಾರನ್ನು ಇಷ್ಟಪಟ್ಟಿರ್ತೀರ, ಯಾರನ್ನು ನಿಮ್ಮ ವಶವನ್ನಾಗಿ ಮಾಡ್ಕೊಂಡಿರ್ತೀರ ವೀಕ್ಷಕರೇ, ಅವರು ನಿಮ್ಮ ವಶ ಆಗ್ತಾರೆ. ಅದು ಶಾಶ್ವತವಾಗಿ ನಿಮ್ಮ ವಶ ಆಗ್ತಾರೆ ವೀಕ್ಷಕರೇ. ಒಂದು ವೇಳೆ ನಿಮ್ಮ ಹತ್ರ ಈ ತಂತ್ರ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಆದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ವಶೀಕರಣ ಯಂತ್ರ ಮಾಡಿ ಕಳಿಸಿಕೊಡಲಾಗ್ತದೆ. ಧನ್ಯವಾದಗಳು.